ಅಂತ ಎಲ್ಲ ಹಸುಗಳು ಎಲ್ಲ ಎತ್ತುಗಳು ಹೇಳ್ತವೆ. ಏ ಮೂರ್ಖ, ಅದು ನೋವಾಗಿದ್ದೇವೆ ನೀವು ಅಂತ ತಿಳ್ಕೊಳ್ಳೋದು ಹೆಂಗೆ ಅಂದ್ರೆ ನೋಡು ನೋಡು. ಹೌದು, ಅದಕ್ಕೂ ನೋವಾಗ್ತಿದೆ, ಅದರಲ್ಲೂ ನೀವಾಗ್ತಿದೆ, ಅದರ ಭಾವನೆ ನಮಗೆ ಅರ್ಥ ಆಗ್ತಿದೆ. ತುಂಬಾ ಪುಣ್ಯ. ಈ ಮೂರು ಪುಣ್ಯವು ತಗೊಂಡು ಬಿಟ್ಟು ಬಂದು ಏನು ಮಾತಾಡಲ್ವಂತೆ. ಈ ಸತ್ಯನ ಕೇಳಿ 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 ಸೋತೋಗಿದ್ವಿ ಸತ್ಯವ ಹೇಳೋಣ ನಾವು, ಸತ್ಯವ ಹೇಳೋಣ, ಸತ್ಯವ ಹೇಳೋಣ ನಾವು, ಸತ್ಯವ ಹೇಳೋಣ. ಅಮ್ಮ, ನನಗೆ ಯಾಕೋ ಡೌಟು. ಫಿಶ್ ಊಟ ಕಡಲೆಪುರಿನಮ್ಮ? ಅಯ್ಯೋ ಅದೇ ನಾನು ಸುಮ್ಮನೆ. ಅಪ್ಪ, ಕೋತಿಗಳು ಊಟ ಚಿಪ್ಸ್ ಮತ್ತೆ ಜ್ಯೂಸ ಅಪ್ಪ. ನಾವು ಊಟ ಕಡಲೆಪುರಿ ಅಲ್ಲ, ಹಾಕ್ಬೇಡಿ ಪ್ಲೀಸ್. ನಾವು ಚಿಪ್ಸ್ ತಿನ್ನಲ್ಲ, ಕೊಡ್ಬೇಡಿ ಪ್ಲೀಸ್. ಹೌದಲ್ವಾ, ನಾವು ಪ್ರಾಣಿಗಳ ಊಟ ತಿಂತೀವ, ಅವುಗಳ ಊಟನೇ ಬೇರೆ ಇರುತ್ತೆ, ನಮ್ಗಳ ಊಟನೇ ಬೇರೆ ಇರುತ್ತೆ. ನಾವು ಮಾಡ್ತಿರೋದು ತಪ್ಪಲ್ವಾ? ತಪ್ಪಲು ಮಾಡೋದು ಬೇಡ ಹೇಳಿ ನೀವಣ್ಣ, ತಪ್ಪಲು ಮಾಡೋದು ಬೇಡ ಹೇಳಿ ನೀವಣ್ಣ. ನಾಯಿ ಮರಿ ತಿನ್ನಬೇಕು, ತಿನ್ನಬೇಕು ಎಲ್ಲ ಬೇಕು. ನಾಯಿ ಮರಿ ಮಾಂಸಬೇಕೆ, ಚಿಕನ್ ಬೇಕು, ಮಟನ್ ಬೇಕು, ಎಲ್ಲ ಬೇಕು. ನಾಯಿ ಮರಿ ನಾಯಿ ಮರಿ ನಾಯಿ ಮರಿ ನಾಯಿ ಮರಿ. ನಾವು ನಾಯಿಗಳು, ಬೀದಿ ನಾಯಿಗಳನ್ನ ನೀವು ಆಹಾರ ಕೊಟ್ಟಿರೋದು ಪರವಾಗಿಲ್ಲ, ನಿಮ್ಮ ರಸ್ತೆನ ಸಾಕಾಯ್ತೀವಿ. ನಮ್ ರಸ್ತೆನ ಅದೇನ್ ಕಾಪಾಡ್ತೀರಾ ಏನೋ ಗೊತ್ತಿಲ್ಲ, ಹುಚ್ಚಿ ಕಕ್ಕಸ್ ಮಾಡ್ಬಿಟ್ಟು ರಸ್ತೆನೆಲ್ಲ ಹಾಳು ಮಾಡ್ತೀರಾ. ಆ ಬೀದಿ ಅಂತವ್ರು ನಿಮ್ ಇಟ್ಕೊಂಡು ಹೋಗ್ರಿ ಅಂದ್ರೆ ಇಟ್ಕೊಂಡು ಹೋಗೋದು ಇಲ್ಲ, ನಿಮ್ನೆಲ್ಲ ಕಲ್ಕಲ್ಲ ನೋಡಿ ಸಾಯಿಸ್ಬೇಕು. ನಾವು ಜೀವಿಗಳೇ, ನಾವೇ ನಿಮ್ಮ ಮೇಲೆ ಸೃಷ್ಟಿ ಆಗಿಲ್ವಾ? ಇವಾಗಿರೋ ಹೆಚ್ಚಂದ್ರೆ ಅನ್ನ ತಿಂತೀವಿ, ಸಾಕಿರೋ ಮೂಳೆ ತಿಂತೀವಿ. ನಿಮ್ ಮನೆ ಊಟಕ್ಕೆ ನಾವು ಕಾಯ್ತೀವ, ನಮ್ನ ಯಾಕೆ ಸಾಯಿಸ್ತೀರಾ? ಯಾಕೆ ಸಾಯಿಸ್ತೀವಿ ಗೊತ್ತಾ? ನಮ್ಮನ್ನ ಕಚ್ಚಿ ರೇಣಸ್ ಕೈಲಿ ಬಂದು ಸಾಯಿಸ್ತಿರಲ್ಲ ಅದಕ್ಕೆ. ನಮ್ಗೆ ಗೊತ್ತಾಗಿಲ್ಲ ಅಂತ ನಾವೇ ಸಾಯಿಸ್ತೀವ ಕಾಯಿಲೆ ಅಂತ. ನೀರ್ ಸಾಕಿರೋ ನಾಯಿ ಆದ್ರೆ ಎಷ್ಟು ಮುದ್ದು ಮಾಡ್ತೀರಿ, ಮೂತಿಗೆ ಮುತ್ತಿಡ್ತೀರಿ, ಅದೆಂತದ ಊಟ ಹಾಕ್ತೀರಿ, ವ್ಯಾಕ್ಸಿನೇಷನ್ ಎಲ್ಲ ಹಾಕ್ತೀರಿ. ನಮ್ನ ನೋಡ್ಕೊಳ್ಳೋರು ಯಾರು? ಮಾತ್ರ ಅಲ್ವಾ ನಾವು. ನಾಯಿಗಳು ತುಂಬಾ ಮುದ್ದಾಗಿ ಸಾಕೋ ಪ್ರಾಣಿಗಳು, ಅವು ಬೀದಿ ನಿಂತರು ಅದೇ. ನಿಮ್ ಮನೆ ಸಾಕು ನಾಯಿಗಳು ಅವೇನೆ, ಆದ್ರೆ ನಿಮ್ ಮನೆ ಸಾಕು ನಾಯಿಗಳಿಗೆ ವ್ಯಾಕ್ಸಿನೇಷನ್ ಎಲ್ಲ ಹಾಕಿ ತುಂಬಾ ಆರೋಗ್ಯವಾಗಿ ಮುದ್ದಾಗಿ ಸಾಕಿರ್ತೀರಾ, ಅದಕ್ಕೆ ನಿಮ್ಗೇನು ಭಯ ಇರೋದಿಲ್ಲ. ಅದೇ ರೀತಿ ಬೀದಿ ನಾಯಿಗಳಿಗೂ ವ್ಯಾಕ್ಸಿನೇಷನ್ ಹಾಕಿದ್ರೆ ಜನಗಳು ಬೆದರಿಕೆಯಂತೆ ಸ್ವಲ್ಪ ಪ್ರೀತಿನೂ ಕೊಡ್ಬೋದಲ್ವಾ? ಇದಕ್ಕೆಲ್ಲ ಮಾಡಬೇಕಾಗಿರೋದು ಯಾರು? ನಾವು
ಹೌದು, ಆದ್ರೆ ಈ ಮನುಷ್ಯ ಏನ್ ಮಾಡ್ಬಿಡ್ತಾನೆ ಅಂದ್ರೆ ಎಲ್ಲಾ ಪ್ರಾಣಿಗಳು ತನ್ನಿಷ್ಟಾಗೆ ಬದುಕಬೇಕು ಅಂತ ಆಸೆ ಪಡ್ತಾನೆ. ಅವನ ಧಾರ್ಮಿಕ ಕಾರ್ಯಗಳಿಗೂ ಪ್ರಾಣಿಗಳು ಬೇಕು. ಅವ್ರ ಮನೋರಂಜನೆಗೆ ಸಂತೋಷ ಪಡಿಸೋದಕ್ಕೂ ಪ್ರಾಣಿಗಳು ಬೇಕು. ನಿಮ್ಮ ಕಾರ್ಟೂನ್ಗಳಲ್ಲೂ ಪ್ರಾಣಿಗಳೇ ಇರ್ಬೇಕು. ಕೊನೆಗೆ ತಿಂದು ತೇಗೋದಕ್ಕೂ ನೀವು ಪ್ರಾಣಿಗಳೇ ಬೇಕು. ಇಷ್ಟೆಲ್ಲದಕ್ಕೂ ಪ್ರಾಣಿಗಳು ಬೇಕು ಅಂದ್ಮೇಲೆ ಕಡೆ ಪಕ್ಷ ಸ್ವಲ್ಪ ಪ್ರೀತಿನೂ ಅದು ಕೊಡ್ಬೋದಲ್ವಾ? ಎಲ್ಲಾ ಜೀವಿಗಳು ಭೂಮಿಯ ಪ್ರಾಣಿಗಳು, ಎಲ್ಲಾ ಜೀವಿಗಳು ಭೂಮಿಯ ಹೊರಬರಲು. ಇನ್ ಕೆಲವರು ಇರ್ತಾರೆ, ನಾಯಿನ ಕಟ್ಟಾಕ್ತಾರೆ, ಬಿಚ್ತಾರೆ, ಬಿಚ್ಚಿದಾಗ ಮಾತ್ರ ಮುದ್ದಾಡ್ತಾರೆ. ಮತ್ತೆ ಕಟ್ಟಾಕ್ತಾರೆ. ಅಲ್ಲ ಕಣ್ರಿ, ಆ ಪ್ರಾಣಿಗಳ ಭಾವನೆನೂ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಪ್ರಾಣಿಗೆ ಸ್ವಾತಂತ್ರ್ಯ ಇರಲಿ, ಪಕ್ಷಿಗೆ ಸ್ವಾತಂತ್ರ್ಯ. ಪ್ರಾಣಿಗೆ ಸ್ವಾತಂತ್ರ್ಯ ಇರಲಿ, ಪಕ್ಷಿಗೆ ಸ್ವಾತಂತ್ರ್ಯ. ಉಡಾವಣೆ ಇರಲಿ ಸ್ವಾತಂತ್ರ್ಯ. ಕಸಿಯ ಬೇಡಿ ಅವುಗಳ ಸ್ವಾತಂತ್ರ್ಯ. ಕಸಿಯ ಬೇಡಿ ಅವುಗಳ ಸ್ವಾತಂತ್ರ್ಯ. ಆರ್ಟಿಕಲ್ 48A ಪ್ರಕಾರ ನೀವೇನಾದರೂ ಪ್ರಾಣಿ ಪಕ್ಷಿಗೆ ಹಿಂಸೆ ನೀಡಿದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗುವುದು. ಆರ್ಟಿಕಲ್ 51A ಬ್ರಾಕೆಟ್ ಅಲ್ಲಿ ಜಿ ಇದರ ಪ್ರಕಾರ ಭಾರತೀಯ ಪ್ರತಿಯೊಬ್ಬ ನಾಗರಿಕನು ನಮ್ಮ ನೆಲದ ಭೌಗೋಳಿಕ ಸಂಪತ್ತು, ನದಿ ಸರೋವರಗಳು, ಪ್ರಾಣಿ ಪಕ್ಷಿಗಳನ್ನು ಕಾಪಾಡಲೇಬೇಕು. 1972ರ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಜಾರಿಯಾಗಿದೆ. ನೆನಪಿಗೆ ಭಾರತದ ಗಣ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಅನುಮೋದನೆ ಪಡೆದು ಈ ಕಾನೂನನ್ನು ರೂಪಿಸಿದೆ. ಈ ಕಾನೂನಿನ ಪ್ರಕಾರ ಯಾವುದೇ ಪ್ರಾಣಿ ಪಕ್ಷಿ ಅಥವಾ ಜೀವ ಸಂಕುಲಕ್ಕೆ ತೊಂದರೆ ಆದರೆ ಶಿಸ್ತು ಕ್ರಮ ಕೈಗೊಳ್ಳಬಹುದು. ಆರ್ಟಿಕಲ್ 1960ರ ಕಾಯ್ದೆಯ ಪ್ರಕಾರ ನಾವು ಪ್ರಾಣಿ ಪಕ್ಷಿಗಳೇ ಹಿಂಸೆ ಕೊಡುವಂತಿಲ್ಲ, ತೊಂದರೆ ಕೊಡುವಂತಿಲ್ಲ, ಅವುಗಳ ಸ್ವಾತಂತ್ರ್ಯವನ್ನು ಕಸಿಯುವಂತಿಲ್ಲ. ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಟ್ಟರೆ ನಾವೆಲ್ಲ ಕಾನೂನಿನ ಕ್ರಮಕ್ಕೆ ಒಳಗಾಗುತ್ತೇವೆ. ಅಷ್ಟೇ ಅಲ್ಲ ಕಣ್ರಿ, ಕಠಿಣವಾದ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ. ಶಿಕ್ಷೆಯು ಬೇಡಣ್ಣ, ನಾವು ಪ್ರೀತಿಯ ಮಾಡೋಣ. ಶಿಕ್ಷೆಯು ಬೇಡಣ್ಣ, ನಾವು ಪ್ರೀತಿಯ ಮಾಡೋಣ. ಪ್ರಾಣಿ ಪಕ್ಷಿಗಳ ಬಗ್ಗೆ ನಾಟಕ ಮಾಡೋಣ. ಪ್ರಾಣಿ ಪಕ್ಷಿಗಳ ಬಗ್ಗೆ ನಾಟಕ ಮಾಡೋಣ. ಧನ್ಯವಾದಗಳು. ಇಲ್ಲಿವರೆಗೆ ನಾಟಕವನ್ನು ಪ್ರಸ್ತುತಪಡಿಸಿದಂತಹ ಸರ್ಕಾರಿ ಪತ್ತನ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ. ಮುಂದಿನ ಪ್ರಸ್ತುತಿ ರೇವಾ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ. ಅದರ ನಂತರ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿಗಳು ತಯಾರಿರಬೇಕು ಅಂತ ಅವರ ಗಮನಕ್ಕೆ ತರ್ತಾ ಇದೀಗ ಪ್ರಸ್ತುತಿ ರೇವಾ ವಿಶ್ವವಿದ್ಯಾಲಯ. ನಾಟಕ ಪ್ರೀತಿ ನಾಟಕ, ನಾಟಕ ನಾಟಕ ಪ್ರೀತಿ ನಾಟಕ. ನಾನು ಪಾಪಿ. ಏನ್ ಮಾಡಿದೆ ನಿಂಗೆ ನಾನು? ಏನ್ ಮಾಡಿದೆ ನಿಂಗೆ ನಾನು? ಪ್ರತಿದಿನ ಪೂಜೆ ಪುನಸ್ಕಾರ ಅಂತೆಲ್ಲ ಮಾಡಿದ್ನಲ್ಲ, ಇದಾ ನೀನ್ ನಮ್ಗೊಂದು ಪ್ರತಿಫಲ. ಇದು ನೀನು ಕೊಟ್ಟ ಪ್ರತಿಫಲ. ಛೀ, ನೀನೊಂದು ದೇವ್ರ. ನೀನೊಂದು ದೇವ್ರ. ನಿನ್ನಗಿಷ್ಟೆಲ್ಲ ಮಾಡಿದ್ಮೇಲೆ ಯಾಕೆ ಪೂಜೆ ಮಾಡ್ಬೇಕು? ಅಮ್ಮ ಅಮ್ಮ, ನಾವು ಅವತ್ತು ಪೆಹಲ್ಗಾಮ್ಗೆ ಹೋದಾಗ 3 ಜನ ಹೋಗಿದ್ವಿ. ಆದ್ರೆ ಬಂದಾಗ ಇಬ್ರೇ ಬಂದ್ವಿ. ಅಪ್ಪ ಅಪ್ಪ ಎಲ್ಲಿ ಅಮ್ಮ? ಎಲ್ಲಿ ಅಮ್ಮ, ಎಲ್ಲಿ? ಅವತ್ತು ಅಂದ್ರೆ ಯಾವತ್ತು?
ಬ್ರಹ್ಮ ವಿಷ್ಣು ಮಹೇಶ್ವರ ಬರ್ತಾನಂತೆ. ಏನಕ್ಕೆ ಏನಕ್ಕೆ ರಕ್ಷಿಸಕಂತೆ. ಛೇ, ಯಾರು ಬಂದ್ರು? ಯಾರು ಬಂದಿಲ್ಲ. ಸುಳ್ಳು, ಎಲ್ಲ ಸುಳ್ಳು. ಆ ದೇವರು ಸುಳ್ಳು, ಸೈನಿಕ ಸುಳ್ಳು, ಎಲ್ಲ ಸುಳ್ಳು. ಆದ್ರೆ ಕಾಯ್ತೀನಿ, ಆ ದೇವರನ್ನ ನಿಜವಾಗ್ಲೂ ಇದ್ರೆ ಆ ಪಾಪಿಗಳ ರಕ್ತ ಸುರಿಯಾಡ್ಕೊ ಕಾಯ್ತೀನಿ. ಅಲ್ಲಿ ತನಕ ನನ್ ಗಂಡನ ಅಸ್ತಿಯೇ ನನ್ ಸಿಂಧೂರ, ನನ್ ಗಂಡನ ಅಸ್ತಿಯೇ ನನ್ ಸಿಂಧೂರ. ಅದೆಷ್ಟೇ ಕಷ್ಟ ಆದ್ರೂ ಏನೇ ಪ್ರಾಬ್ಲಮ್ ಫೇಸ್ ಮಾಡಿದ್ರು ಇವತ್ತೇ ಆ ಎಲ್ಲ 9 ಟೆರರ್ ಬೇಸಸ್ ಆ ಎಲ್ಲ ಆರ್ಟಿಲರಿಗಳು ಡಿಸ್ಟ್ರಾಯ್ ಆಗಬೇಕು. ಯೂಸ್ ಆರ್ ಬೆಸ್ಟ್ ಮಿಲಿಟರಿ ಇನ್ ಆಕ್ಷನ್. ಆರ್ಮಿ, ನೇವಿ, ಏರ್ ಫೋರ್ಸ್, ಲೆಟ್ಸ್ ಗಿವ್ them back what they gave us and let us show what real destruction means. And now let us begin with the mission. Operation Sindhura. Ladies and gentlemen, the reason for this press conference is that we, the Indian Army, have successfully destroyed 9 terror bases found in LOC and POK. The bases are Marcus Subhanallah, Marcus Taiba, Maimuna Zoya, Abbas, Gulpur, Kotli, Sabainallah and Sayyid Bilal. We have successfully destroyed 8 terror bases. Sorry to interrupt, the mission is not over yet. One of our soldiers has stuck in a mission, and Operation Sindoor is yet to be continued.
ಯುಗಾಂತರದಿಂದಲೂ ಯುದ್ಧವು ನಡ್ಕೊಂಡು ಬರ್ತಾನೇ ಇದೆ. ಕೆಲವೊಬ್ಬರ ಮೈ ಮರೆತು ಹುಚ್ಚುತನದಿಂದ ಯುದ್ಧವನ್ನು ಬಯಸಿ ಇಂತಹ ಸ್ತ್ರೀಯರ ಜೀವನವನ್ನು ಎಷ್ಟೊಂದು ಜನರ ಗಂಡಂದಿರು, ಎಷ್ಟೊಂದು ಜನರ ಮಕ್ಕಳು, ಎಷ್ಟೊಂದು ಜನರ ತಂದೆ, ಇಂತಹ ಕಾಲದಲ್ಲೂ ಪ್ರತಿಯೊಂದು ಯುಗದಲ್ಲೂ ದೇವರು ಧರ್ಮವನ್ನು ಖಂಡಿಸೋಕೆ, ಧರ್ಮನ ತಿರುಗಿ ಸ್ಥಾಪಿಸೋಕೆ ಶಕ್ತಿಯೊಂದನ್ನು ಕೊಡ್ತಾನೆ. ಆದರೆ ಈ ಕಲಿಯುಗದಲ್ಲಿ ಆ ಶಕ್ತಿ ಬೇರೇನೂ ಅಲ್ಲ, ಈ ಒಂದು ಸ್ತ್ರೀಯ ಶಕ್ತಿ, ಈ ಒಂದು ಸ್ತ್ರೀಯ ಶಕ್ತಿ. ಧನ್ಯವಾದಗಳು ರೇವಾ. ನಾಟಕ ಧನ್ಯವಾದಗಳು ರೇವಾ ವಿದ್ಯಾರ್ಥಿಗಳಿಗೆ. ಮುಂದಿನ ಪ್ರಸ್ತುತಿ ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿಗಳು, ಇದರ ನಂತರ ನ್ಯಾಷನಲ್ ಕಾಲೇಜಿನ ವಿದ್ಯಾರ್ಥಿಗಳು ತಯಾರಿರಬೇಕು ಅಂತ ಗೌರವಿಸಿದಂತ ಇದೀಗ ವೇದಿಕೆ ಮೇಲೆ ನಾಗಾರ್ಜುನ ಕಾಲೇಜು ಬೆಂಗಳೂರು. ಎಲ್ರಿಗೂ ನಮಸ್ಕಾರ. ನಾವೆಲ್ಲ ನಾಗಾರ್ಜುನ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ನಿಮ್ಮ ಮುಂದೆ ಬೀದಿ ನಾಟಕ ನಮ್ಮ ರಂಗಭೂಮಿ ನಮ್ಮ ಶಕ್ತಿ. ನಮ್ಮ ಶಕ್ತಿ. ಇವತ್ತಿನ ಕಾಲದಲ್ಲಿ ಜನ ಎಲ್ಲರೂ ಆನ್ಲೈನ್ ಆಗಿದ್ದಾರೆ, ಆದ್ರೆ ಅವ್ರ ಮನಸ್ಸಿಂದಲೇ ದೂರ ಆಗಿದ್ದಾರೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ. ಅಣ್ಣ, 1000 ಜನ 1000 ತರ ಮಾತಾಡ್ಲಿ. ಆರ್ಮಿ ತರ ಕಾಯ್ತೇವಣ್ಣ. ಅಮ್ಮುಕು ಡುಮುಕು ಡಿಂಗ ಡಿಂಗ. ಹಾಯ್ ಫ್ರೆಂಡ್, ನಾವಿವತ್ತು ನಾಟಕ ಮಾಡಕ್ ಬಂದಿದ್ದೀರಿ. ನಿನ್ನಾನೆ ನಾನು ಕತ್ತಲಲ್ಲಿ ಬೆಳೆದ ಕಂಡೇನು, ನನ್ನಾನೆ ನಾನು ಕತ್ತಲಲ್ಲಿ ಸುಖ ಕಂಡೇನು. ಇದ್ರಲ್ಲೇ ಚಿನ್ನ ಮುಗ್ದೋಗ್ತಿದೆ. ಮತ್ತೆ ಟೈಮ್ ಪಾಸ್ ಇದಕ್ಕಿಂತ ಬೆಸ್ಟ್ ಯಾವುದು? ಮತ್ತೆ ಈಗ ಜನರು ಇದ್ರಲ್ಲೇ ದುಡ್ಡು ಮಾಡ್ತಾವ್ರೆ. ದುಡ್ಡಿಗಾಗಿ ಜನ ಮಾಡೋದೆಲ್ಲ ಬಂದೋದೆಲ್ಲ ದುಡ್ಡಿಗಾಗಿ. ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಮಾಡೋದೆಲ್ಲ ಬಂದೋದೆಲ್ಲ ದುಡ್ಡಿಗಾಗಿ. ದುಡ್ಡಿದ್ದರೆ ದುಡ್ಡಿದ್ರೆ ಜೀವನ, ದುಡ್ಡಿದ್ರೆ ಪಾವನ, ದುಡ್ಡಿದ್ರೆ ಜೀವನ, ದುಡ್ಡಿದ್ರೆ ಪಾವನ. ವಿನೋದಕ ವಿನಾಶಕ ಈ ದುಡ್ಡೇ ಕಾರಣ, ಈ ದುಡ್ಡೇ ಕಾರಣ. ಏನ್ರೋ ನೀವೆಲ್ಲ ಮಾಡ್ತಾ ಇರೋದು? ಯಾವಾಗ ನೋಡಿದ್ರು ಬರೀ ರೀಲ್ಸ್ ಮೊಬೈಲು. ಮುಂದೆ ಜೀವನ ಹೆಂಗೆ? ಬ್ರೋ, ಇದರಲ್ಲಿ ರೀಲ್ಸ್ ಇದೆ, ಮೂವೀಸ್ ಇದೆ, ಇನ್ನೇನ್ ಬೇಕು? ನೀವು ಮೊಬೈಲ್ ಯೂಸ್ ಮಾಡಲ್ವಾ? ಮತ್ತೆ ಜೀವನ ಹೇಗೆ ಮಾಡ್ತೀರಾ? ನಾನು ರಂಗಭೂಮಿ ಕಲಾವಿದ. ನಾಟಕಗಳನ್ನ ಮಾಡ್ತೀನಿ, ಹಾಡುಗಳನ್ನ ಕೂಡ ಆಡ್ತೀನಿ. ಏನು? ನಾಟಕನ, ಹಾಡ, ರಂಗಭೂಮಿನ? ಹೌದು. ನಾಟಕ ಅಂದ್ರೆ ಜಸ್ಟ್ ಆಕ್ಟಿಂಗ್ ಅಲ್ಲ, ಅದು ಜೀವಂತ ಅನುಭವ. ಅದ್ರಲ್ಲೇನಿದೆ? ಅದ್ರಲ್ಲಿ ನಿಜವಾದ ಎಮೋಷನ್ಸ್ ಇರುತ್ತೆ, ಎಂಜಾಯ್ಮೆಂಟ್ ಕೂಡ ಇರುತ್ತೆ. ಓ, ಅಷ್ಟೇ ತಾನೆ. ಇದ್ರಲ್ಲಿ ನಾವು ಸ್ಕ್ರೀನಲ್ಲಿ ನೋಡ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬನ್ನಿ ನೋಡೋಣ. ಓಕೆ, ಕಮಾನ್ ಆಕ್ಷನ್.
ತುತ್ತಾರೆ ಸುತ್ತ ಸಂಪತ್ತು ಬಾರೆ ಸಿರಿಮನೆ ಅವನಂತುತ್ತಾರೆ ಸುತ್ತ ಸಂಪತ್ತು ಬಾರೆ ಹಡೆದವರ ಕಾಣದ ಪರದೇಸಿ ನೀವ ಹಡೆದವರ ಕಾಣದ ಪರದೇಸಿ ಮಗಳಿಗೆ ನಿಂತವರ ಗಟ್ಟಿಮೇಲ ಆಗಲೇ ಕೊಂಡು ನಾನೇನ ಮಗ ಜೀವನ ಹೇಳ ಅವ್ವ ನಾವು ಹೋಗಲ್ಲವ್ವ ಹೋಗಮ್ಮ ಅವ್ವ ನಾವು ಅಲ್ಲೇ ಹೋಗಮ್ಮ ಹೋಗಿ ಬಾರುವ ರಾಣಿ ನಗುಮುಖದಾಗಬೇಡಿ ಹೋಗಿ ಬಾರುವ ರಾಣಿ ಅವ್ವ ನಾವು ಅಲ್ಲೇ ಹೋಗಮ್ಮ ಹೋಗಿ ಬಾರುವ ರಾಣಿ ನಗುಮುಖದಾಗಬೇಡಿ ಎಲ್ರಿಗೂ ನಮಸ್ಕಾರ ನಾವೆಲ್ಲ ನಾಗಾರ್ಜುನ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು. ಈಗ ನಿಮ್ಮ ಮುಂದೆ ಬೀದಿ ನಾಟಕ ನಮ್ಮ ರಂಗಭೂಮಿ ನಮ್ಮ ಶಕ್ತಿ ನಮ್ಮ ಶಕ್ತಿ ಚೆನ್ನಾಗಿ ಕೇಳಿರಿ ನಮ್ಮ ಗಮನ ಕೂತಿರೋ ಹೆಣ್ಣು ಗಂಡು ಬಗ್ಗಿಸವ ಇರಲಿ ಬುದ್ಧಿವಂತರ ಪ್ರೀತಿ ನಮ್ಮ ಮ್ಯಾಲ ಕೂಸಲೂರ ಮಾಡಲಯ್ಯ ಶ್ರಾವಣಿಗೆ ಶಿವಲಿಂಗ ಇರಲಪ್ಪ ನಿಮ್ಮ ಪ್ರೀತಿ ನಮ್ಮ ಮ್ಯಾಲ ಶರಣು ಹೇಳಲಿ ಸ್ವಾಮಿ ನಾವು ನಿಮಗ ಸ್ವಾಮಿ ನಾವು ನಿಮಗ ಸತ್ತು ಕಟ್ಟಾರ ಮಾಡಬೇಡಿ ಆಟದೊಳಗ ಇವತ್ತಿನ ಕಾಲದಲ್ಲಿ ಜನ ಎಲ್ಲರೂ ಆನ್ಲೈನ್ ಆಗಿದ್ದಾರೆ ಆದ್ರೆ ಅವ್ರ ಮನಸ್ಸಿಂದಲೇ ದೂರ ಆಗಿದ್ದಾರೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಅಣ್ಣ 1000 ಜನ 1000 ತರ ಮಾತಾಡ್ಲಿ ಆರ್ಮಿ ತರ ಕಾಯ್ತೇವಣ್ಣ ಅಮ್ಮುಕು ಡಿಂಗ ಹಾಯ್ ಫ್ರೆಂಡ್ ನಾವಿವತ್ತು ನಾಟಕ ಮಾಡಕ್ ಬಂದಿದ್ದೀರಿ ನಿನ್ನಾನೆ ನಾನು ಕತ್ತಲಲ್ಲಿ ಬೆಳೆದ ಕಂಡೇನು ನನ್ನಾನೆ ನಾನು ಕತ್ತಲಲ್ಲಿ ಸುಖ ಕಂಡೇನು ಇದ್ರಲ್ಲೇ ಚಿನ್ನ ಮುಗ್ದೋಗ್ತಿದೆ ಮತ್ತೆ ಟೈಮ್ ಪಾಸ್ ಇದಕ್ಕಿಂತ ಬೆಸ್ಟ್ ಯಾವುದು ಮತ್ತೆ ಈಗ ಜನರು ಇದ್ರಲ್ಲೇ ದುಡ್ಡು ಮಾಡ್ತಾವ್ರೆ ದುಡ್ಡಿಗಾಗಿ ಜನ ಮಾಡೋದೆಲ್ಲ ಬಂದೊಳ್ಳೆಯ ದುಡ್ಡಿಗಾಗಿ ಕೇಳೋದೆಲ್ಲ ದುಡ್ಡಿಗಾಗಿ ಜನ ಮಾಡೋದೆಲ್ಲ ಬಂದೊಳ್ಳೆಯ ದುಡ್ಡಿಗಾಗಿ ದುಡ್ಡಿದ್ರೆ ಜೀವನ ದುಡ್ಡಿದ್ರೆ ಭಾವನ